ನಮಸ್ತೆ. ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ಶಿವಮೊಗ್ಗದಲ್ಲಿ ಸೂಳೆಬೈಲಿನಲ್ಲಿ ನಡೆಯಬಾರದಂಥ ಘೋರ ಘಟನೆ ನಡೆದಿದೆ. ಉರಗಡಲೂರು ಸೂಳೆಬೈಲಿನ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಸಂಕೇತನ ದಾರುಣ ಕೊಲೆಯಾಗಿದೆ. ಈ ಕೊಲೆಯ ಹಿಂದೆ ಬಹಳಷ್ಟು ವಿಚಾರಗಳು, ಚರ್ಚೆಗಳು ನಿನ್ನೆ ಇಡೀ ದಿನ ನಡೆದಿದೆ. ಹಿಂದೂ ಸಂಘಟನೆ, RSS ಅಥವಾ ಮೇಲ್ನೋಟಕ್ಕೆ ಇದೊಂದು ಕೋಮು ಸಂಘರ್ಷದ ರೀತಿಯಲ್ಲಿ ಹಿಂದೂ ಮತ್ತು ಅನ್ಯಕೋಮಿನ ನಡುವೆ ನಡೆದಂಥ ಒಂದು ಸಂಘರ್ಷದ ರೀತಿಯಲ್ಲಿ ಚರ್ಚೆಯೂ ಆಗ್ತಾ ಇದೆ. ಪೊಲೀಸ್ ಕಮಿಷನರ್ ಅವರ ಅಭಿಪ್ರಾಯದಲ್ಲಿ ಇದು ಕ್ರಿಕೆಟಿನ ಆಟದಲ್ಲಿ ನಡೆದಂಥ ವೈಷಮ್ಯದ ಹಿನ್ನೆಲೆಯಲ್ಲಿ ಘಟಿಸಿದ ಒಂದು ಆಘಾತಕಾರಿ ಘಟನೆ ಅನ್ನುವಂಥ ವಿಶ್ಲೇಷಣೆಯೂ ನಡೀತಾ ಇದೆ. ಹೆತ್ತವರ ಆಕ್ರಂದನ, ತಂಗಿಯ ಗೋಳು, ಇಡೀ ಊರಿನವರ ಆಕ್ರೋಶ, ರಾಜ್ಯಾದ್ಯಂತ ಕಟುವಾದಂಥ ಪ್ರತಿಕ್ರಿಯೆ, ಸರ್ಕಾರದ ಪೊಲೀಸ್ ಇಲಾಖೆ, ಗೃಹ ಇಲಾಖೆಯ ತೀವ್ರ ವೈಫಲ್ಯ. ಯಾಕೆಂತಂದರೆ ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ನಡೆದಂಥ ಶಿವಾಜಿ ಉತ್ಸವದ ಮೆರವಣಿಗೆಯ ಮೇಲಿನ ಕಲ್ಲು ತೂರಾಟ, ಮದ್ದೂರಿನ ಗಣೇಶನ ಮೆರವಣಿಗೆ ಗಲಾಟೆ ಇನ್ನೂ ಆ ನೆನಪು ಮಾಸಿಲ್ಲದೆ ಇರುವಂಥದ್ದು, ರಾಗಿಗುಡ್ಡ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ, ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಹಿಂದೂ ಮುಸ್ಲಿಂ ನಡೆದಂಥ ಸಂಘರ್ಷ. ಶಿವಮೊಗ್ಗ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಇದೇ ಹೊತ್ತಿನಲ್ಲಿ ನಿನ್ನೆ ಮುರುಡೇಶ್ವರನ ಬೈಲೂರಿನಲ್ಲಿ ಹಿಂದೂ ಕುಟುಂಬದ ಮನೆಗೆ ಕಲ್ಲು ತೂರಿದ ಘಟನೆಯೂ ನಡೆದಿದೆ. ಒಂದು ರೀತಿಯ ವಿಕ್ಷಿಪ್ತವಾದಂಥ, ಬಿಜಾಪುರದಲ್ಲಿ ಕೂಡ ಶಿವಾಜಿ ಉತ್ಸವದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ. ಇವೆಲ್ಲದರ ಹಿನ್ನೆಲೆಯಲ್ಲಿ ಇದೊಂದು ಅನ್ಯಕೋಮಿನ ಉದ್ದೇಶಿತವಾದಂಥ, ಪೂರ್ವಯೋಜಿತವಾದಂಥ ಕೋಮು ಸಂಘರ್ಷವನ್ನು ಹುಟ್ಟುಹಾಕಬೇಕು, ಸಹಬಾಳ್ವೆ, ಸಹಚರ್ಯ, ಇದಕ್ಕೆ ಒಂದು ಕಲ್ಲು ತೂರಬೇಕು ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಕೂಡ ಇದು ಇರಬಹುದು, ಇದೆ ಅನ್ನುವಂಥ ಯತ್ನಾಳ್ ಅಂತವರ ಕಟುವಾದ ಮಾತು ಕೂಡ, ಪ್ರತಿಕ್ರಿಯೆ ಕೂಡ ಕೇಳಿಬರ್ತಾ ಇದೆ. ಹಾಗಾದರೆ ಈ ಘಟನೆಯ ಹಿಂದಿರುವಂಥ ಸತ್ಯ, ನಿಜವಾಗಿಯೂ ಏನು ನಡೀತಾ ಇದೆ, ನಡೆದಿದೆ, ಇವೆಲ್ಲವನ್ನು ಇವತ್ತು ನಿಮ್ಮೊಟ್ಟಿಗೆ ವಿಶ್ಲೇಷಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಸಂಕೇತ್ 10ನೇ ಕ್ಲಾಸಿನ ಹುಡುಗ, ಅವನ ಗೆಳೆಯ ಗಿರೀಶ್, ಸೂಳೆಬೈಲಿನ ಸರ್ಕಾರಿ ಶಾಲೆ ಮುಂಬರುವ SLC ಪರೀಕ್ಷೆಗೆ ಸಂಜೆ 6:30ರಿಂದ 7:30ರವರೆಗೆ ವಿಶೇಷ ಕ್ಲಾಸನ್ನು ತೆಗೆದುಕೊಳ್ತಾ ಇತ್ತು. ಈ ಕ್ಲಾಸಿಗೆ ಹೋಗುವಂಥ ಹುಡುಗರು ಕ್ಲಾಸ್ ಮುಗಿದ ಮೇಲೆ ಆ ಶಾಲೆಯಿಂದ ವಾಪಸ್ ಬರಲಿಕ್ಕೆ ನಡ್ಕೊಂಡು ಬರುವಾಗ ಅಲ್ಲೊಂದು 4-5 ಎಕರೆಯ ಪಾಳು ಬಿದ್ದ ಜಮೀನಿದೆ. ಮನೆಗೆ ಹತ್ತಿರ ಆಗತ್ತೆ, ಶಾರ್ಟ್ಕಟ್ ಅನ್ನುವ ದೃಷ್ಟಿಯಲ್ಲಿ ಶಾಲೆಗೆ ಹೋದ ಮಕ್ಕಳು ಹಗಲು ಮತ್ತು ರಾತ್ರಿ ಎರಡೂ ಹೊತ್ತಲ್ಲೂ ಈ ಪಾಳು ಬಿದ್ದ ಜಮೀನನ್ನು ದಾಟಿ ಬರುವುದು ರೂಢಿ. ಸರ್ಕಾರಿ ಶಾಲೆಯವರು ಈ ಕ್ಲಾಸನ್ನು ಸಂಜೆ ಯಾಕಿಟ್ರು ಅನ್ನುವ ಪ್ರಶ್ನೆಗೆ ಹಗಲಿಡೀ ಕ್ಲಾಸ್ ಇರುತ್ತೆ ಅನ್ನೋದು ಉತ್ತರ. ಆದರೆ ಸೂಳೆಬೈಲಿನ ವಾತಾವರಣ ಹೇಗಿದೆ ಅಂತ ನೋಡಿದರೆ ಅಲ್ಲಿಯ ಸ್ಥಳೀಯರೇ ಹೇಳುವ ಪ್ರಕಾರ, ಅದಕ್ಕೆ ಸಾಕ್ಷ್ಯವೂ ಇದೆ, ಮಾಧ್ಯಮದಲ್ಲಿ ಬಂದದ್ದನ್ನು ನಾವು ನಿಮ್ಮೆದುರು ಇಡ್ತೇವೆ ಕೂಡ. ಇದೇ ಶಾಲೆಯಲ್ಲಿ ಓದ್ತಾ ಇರುವಂಥ ಅನ್ಯಕೋಮಿನ ಮತ್ತು ಗಾರೆ ಕೆಲಸ ಮಾಡ್ತಾ ಇರುವಂಥ 5ರಿಂದ 6 ಜನ ಇದೇ ಪಾಳು ಬಿದ್ದ ಜಮೀನನ್ನು ದಾಟಿ ಹೋಗ್ತಾ ಇರುವಂಥ ಸಂಕೇತ್ ಮತ್ತು ಗಿರೀಶ್ ಅವರ ಮೇಲೆ, ಮೊದಲು ಗಿರೀಶನ ಮೇಲೆ ಏಕದಮ್ ಮುಗಿಬಿದ್ದಿದ್ದಾರೆ. ಗಿರೀಶನನ್ನು ನೆಲಕ್ಕಾಕಿ ಹೊಡೆತಾ ಇರುವಾಗ ಸಂಕೇತ್ ತಪ್ಪಿಸಲಿಕ್ಕೆ ಹೋಗಿದ್ದಾನೆ. ಸಂಕೇತನನ್ನು ಕೂಡ ಕಣ್ಣು, ಮುಖ, ಬಾಯಿ ನೋಡದೇನೆ ಎದೆಗೆ ಗುದ್ದಿ 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 ಅವನು ಮೂರ್ಛಾವಸ್ಥೆಗೆ ಹೋಗಿದ್ದಾನೆ. ಮೊದಲು ಹೊಡೆತ ತಿಂದಂಥ ಗಿರೀಶ್ ಅರೆಪ್ರಜ್ಞಾವಸ್ಥೆಯಿಂದ ಪ್ರಜ್ಞೆಗೆ ಬಂದಾಗ
ಅಲ್ಲಿ ಸಂಕೇತ ನೆಲಕ್ಕೆ ಬಿದ್ದಿದ್ದ. ಅವನನ್ನು ನೋಡಿ ಗಾಬರಿಗೊಂಡು ಶಾಲೆಗೆ ಮರಳಿ ಹೆಡ್ ಮಾಸ್ಟರನ್ನ ಕರ್ಕೊಬಂದಿದ್ದಾನೆ. ಆ ಹುಡುಗನನ್ನು ಎತ್ಕೊಂಡು ಆಸ್ಪತ್ರೆಗೆ ಹೋಗಬೇಕು, ಚಿಕಿತ್ಸೆ ಕೊಡಬೇಕು ಅಂತ ಅಂದುಕೊಂಡಂಥ ಸಂದರ್ಭ, ದಿಢೀರಂತೂ ಆಸ್ಪತ್ರೆಗೆ ಕರ್ಕೊಂಡು ಹೋಗುವ ಮಾರ್ಗ ಮಧ್ಯೆ ಸಂಕೇತ್ ಈ ಲೋಕವನ್ನೇ ತ್ಯಜಿಸಿರುವುದು ಅರಿವಿಗೆ ಬರುತ್ತೆ. ಗದ್ಗದಿತನಾಗ್ತಾ ಇದ್ದಾನೆ, ಅತ್ಯಂತ ನೋವಾಗ್ತಾ ಇದೆ. ಯಾಕೆಂತಂದರೆ ಕುಟುಂಬದ ಏಕೈಕ ಕುಡಿ, ನಿನ್ನನ್ನು ಚೆನ್ನಾಗಿ ನೋಡಿಕೊಂಡು ನಾನು ಕುರಿ ಸಾಕಿ ಬದುಕನ್ನು ಕಟ್ತೇನೆ ಅಂತೆಲ್ಲ ನನ್ನ ತಮ್ಮ ಹೇಳ್ತಾ ಇದ್ದ ಅನ್ನುವ ಮಾತನ್ನು ಕೇಳಿದಾಗ ಆ ಆಕ್ರಂದನ, ಆ ಒಡಲುರಿ, ಆ ಹತಾಶೆ, ಆ ಆಘಾತ, ಅದನ್ನು ಸಹಿಸುವ ಶಕ್ತಿ ಯಾವ ಕುಟುಂಬಕ್ಕೂ ಇರಬಾರದು, ಇರುವುದಿಲ್ಲ. ಅಂಥ ದುಸ್ಥಿತಿ ಯಾರಿಗೂ ಬರಬಾರ್ದು. ಸಂಕೇತನನ್ನು ನೋಡಿದರೆ ಎಂಥವರ ಕರುಳು ಕತ್ತರಿಸಿ ಹೋಗುತ್ತೆ ಅಂಥ ಮುಗ್ಧ ಹುಡುಗ, ಸುಂದರವಾದ ಹುಡುಗ, ಕೋಮಲ ಹುಡುಗ, ಶಾಲೆಯಲ್ಲಿ ಅತ್ಯಂತ ಪ್ರಜ್ವಲವಾಗಿ ಉಜ್ವಲವಾಗಿ ಓದ್ತಾ ಇರುವಂಥ ಹುಡುಗ, ಅವನ ದಾರುಣ ಕೊಲೆಯಾಗಿದೆ. ಸೂಳೆಬೈಲಿನ ವಾತಾವರಣ ಹೇಗಿದೆ ಅಂತ ಅಲ್ಲಿ ಊರಿನವರು ಹೇಳುವ ಪ್ರಕಾರ, ಇದೇ ಈ ಅನ್ಯಕೋಮಿನ ಪುಂಡಾಟಿಕೆಯ ಹುಡುಗರು ಹಗಲು ರಾತ್ರಿ ಮಧ್ಯಾಹ್ನ ಅಂತಿಲ್ದೇ ಈ ಪಾಳು ಬಿದ್ದ ಜಮೀನಿನಲ್ಲಿ, ಸರ್ಕಾರಿ ಜಮೀನಿನಲ್ಲಿ ಗಾಂಜಾ, ಡ್ರಗ್ಸು ಇತ್ಯಾದಿ ನಶೆಯಲ್ಲಿ ಇರ್ತಾರೆ. ನನ್ನ ಊರಿನ ಜಮೀನಿದೆ, ನಾನೆಲ್ಲಾದರೂ ಜಮೀನಿಗೆ ಹೆಣ್ಮಕ್ಳನ್ನು, ಕೆಲಸವ್ರನ್ನ ಕರ್ಕೊಂಡು ಹೋದರೆ, ನನ್ನ ತಾಯಿಯೋ ಸಹೋದರಿಯೋ ಹೋದರೆ ಅವರನ್ನು ನಮ್ಮ ಜಮೀನಲ್ಲೇ ಕೂತ್ಕೊಂಡು ಡ್ರಗ್ಸು ಗಾಂಜಾ ಹೊಡೆತಾರೆ, ಅವ್ರ ಮೇಲೆ ಬೀಳ್ತಾರೆ. ಇಂಥ ಒಂದು ಕೆಟ್ಟ ವಾತಾವರಣ ಆ ಸೂಳೆಬೈಲಿನಲ್ಲಿದೆ. ಸೂಳೆಬೈಲಿನ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಏನಾದರೂ ಮಾತಾಡಿದರೆ, ಗದರಿದರೆ ಅವರ ಮನೆಗೆ ಕಲ್ಲೆಸೆಯುವ, ಚಾಕುಚೂರಿ ತೋರಿಸುವ, ದೊಣ್ಣೆ ತೋರಿಸುವ ಮಟ್ಟಕ್ಕೆ ಈ ಪುಂಡಾಟಿಕೆಯ ಹುಡುಗರು, ಅನ್ಯಕೋಮಿನ ಹುಡುಗರು ವರ್ತಿಸ್ತಾ ಇದ್ದರು ಅನ್ನೋದನ್ನು ಅಲ್ಲಿಯ ಸ್ಥಳೀಯರು ಹೇಳ್ತಾರೆ. ಗಾಂಜಾ ಮತ್ತು ಡ್ರಗ್ಸು ಯಾವ ಮಟ್ಟದಲ್ಲಿದೆ ಅಂತಂದರೆ, ಹಗಲೊತ್ತಲ್ಲಿ ಕೂಡ ಈ ಸೂಳೆಬೈಲಿನ ವಾತಾವರಣದಲ್ಲಿ ಹೆಣ್ಮಕ್ಕಳು ಓಡಾಡುವಾಗಿಲ್ಲ. ನಮ್ಮಂಥವರು ಯುವಕರು ಕೂಡ ಅಲ್ಲಿ ಹೋಗಲಿಕ್ಕೆ ಹೆದರುವಂಥ ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿ ಪರಿಸರ ಪ್ರಕ್ಷುಬ್ಧವಾಗಿ, ಭಯಾನಕವಾಗಿ ಮಾರ್ಪಟ್ಟರೂ ಕೂಡ ಪೊಲೀಸ್ ಇಲಾಖೆ ಆಗ್ಬೋದು, ಇನ್ನೊಂದು ಇಲಾಖೆ ಆಗ್ಬೋದು, ಯಾವುದೂ ಕೂಡ ಸೂಳೆಬೈಲಿನ ವಿಚಾರದಲ್ಲಿ ದಿವ್ಯ ಮೌನವನ್ನು ತಾಳಿದೆ. ಯಾವುದೇ ರೀತಿ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ. ಏನಾದರೂ ಘಟನೆಗಳು ಆಗಾಗ ನಡೀತಾ ಇವೆ ಇಲ್ಲಿ, ಆದರೂ ಕೂಡ ಅವರ ಮೇಲೆ ನಿರ್ದಿಷ್ಟವಾದ ಕ್ರಮವನ್ನು ತೆಗೆದುಕೊಳ್ಳುವಲ್ಲಿ ಪೊಲೀಸ್ ಇಲಾಖೆ ಫೇಲ್ ಆಗಿದೆ ಅನ್ನೋದು ಸ್ಥಳೀಯರ ಆರೋಪ. ಇನ್ನೊಂದು, ಈ ಘಟನೆಯನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡ್ತಾ ಹೋದರೆ, ಮೊದಲನೇದಾಗಿ ನಮ್ಮ ಎದುರು ಕಾಣುವ ಪ್ರಶ್ನೆ, ಇದು ಕೋಮು ಗಲಭೆಯೇ? ಹಿಂದೂ ಮುಸ್ಲಿಂ ಮಧ್ಯೆ ನಡೆದಂಥ ಸಂಘರ್ಷವೇ? ಪ್ರಚೋದಿತವೇ? ಪ್ರಾಯೋಜಿತವೇ? ಷಡ್ಯಂತ್ರವೇ? ಅಥವಾ ಇದು ಪೂರ್ವ ನಿಯೋಜಿತವೇ? ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಇದಕ್ಕೆ ಪೂರಕವಾಗಿ ನೋಡೋದಿದ್ರೆ, ನೀವು ಹಿಂದೂಗಳ ಮನೆಗೆ ಮೇಲೆ ಕಲ್ಲು ತೂರುವಂಥ ಘಟನೆ ಇರ್ಬೋದು, ಶಿವಾಜಿ ಅಥವಾ ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರುವವರು ಇರ್ಬೋದು, ಅಥವಾ ಅಲ್ಲಲ್ಲಿ ನಡೆಯುವಂಥ ಹತ್ಯೆಯ ಘಟನೆ ಇರಬಹುದು. ಇವೆಲ್ಲವೂ ಕೂಡ ಅಪ್ರಾಪ್ತ ಅನ್ಯಕೋಮಿನ ಹುಡುಗರಿಂದ ನಡೀತಾ ಇದೆ. ಯಾಕೆ? ರಾಜ್ಯಾದ್ಯಂತ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೆಯುವ ಇಂಥ ಸಮಾಜ ವಿರೋಧಿ, ಧರ್ಮ ವಿರೋಧಿ, ಸಮಾಜದಲ್ಲಿ ಸಂಘರ್ಷವನ್ನು ಹುಟ್ಟುಹಾಕುವಂಥದ್ದು, ಈ ಘಟನೆಯ ಹಿಂದೆ ಅಪ್ರಾಪ್ತರೇ ಕಾಣಿಸ್ಕೊಳ್ತಾ ಇರುವಂಥ ರೀತಿಗೆ ಒಂದು ನಿರ್ದಿಷ್ಟವಾದಂಥ ತನಿಖೆ ಆಗಬೇಕಾದಂಥ ತುರ್ತು ಇದೆ ಅಂತ ನಿಮಗನ್ನಿಸೋದಿಲ್ವೇ? ಎಲ್ಲ ಘಟನೆಯಲ್ಲೂ ಅಪ್ರಾಪ್ತರೇ ಪಾಲ್ಗೊಳ್ತಾರೆ. ಯಾಕೆ? ಅಪ್ರಾಪ್ತರಿಗೆ ಇರಬಹುದಾದ ಕಾನೂನಿನ ನುಣುಚಿಕೊಳ್ಳುವಿಕೆಯನ್ನು ಬಳಸಿಕೊಂಡು ಏನಾದರೂ ವ್ಯವಸ್ಥಿತವಾದಂಥ ಷಡ್ಯಂತ್ರವನ್ನು ರೂಪಿಸಲಾಗ್ತಾ ಇದೆಯೇ? ಈ ಬಗ್ಗೆ
ಸಮಗ್ರವಾದ ತನಿಖೆ ನಡೆಯಬೇಕು. ಇನ್ನು ಪೊಲೀಸ್ ಇಲಾಖೆಯ ಮೂಲದ ಪ್ರಕಾರ ಇದೊಂದು ಕ್ರಿಕೆಟ್ ಆಟದಲ್ಲಿ ನಡೆದಂಥ ವೈಷಮ್ಯದ ಪ್ರತಿಕ್ರಿಯೆ, ಇದು ಯಾವುದೇ ಕೋಮು ಸಂಘರ್ಷ ಅಲ್ಲ, ಕೋಮು ಸಂಘರ್ಷದ ಬಣ್ಣವನ್ನು ಹಚ್ಚಬೇಡಿ ಅಂತ ಹೇಳ್ತಾ ಇದ್ದಾರೆ. ಕೋಮು ಸಂಘರ್ಷದ ಬಣ್ಣವನ್ನು ಎಳೆದು ತಂದು ಹಚ್ಚುವ ಅಥವಾ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ವಾತಾವರಣವನ್ನು ಸೃಷ್ಟಿಸುವುದು ಯಾರ ಉದ್ದೇಶವೂ ಅಲ್ಲ ಅನ್ನೋದರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ ಅಂತ ಅಂದ್ಕೊಳ್ತೇನೆ. ಯಾಕೆಂತಂದರೆ ಯತ್ನಾಳ್ ಅವರು ಆಕ್ರೋಶದ ಮಾತಾಡಿದರೂ ಕೂಡ ಅವರು ಒಂದು ಮಾತನ್ನು ಹೇಳಿದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಶಿವಾಜಿ ಮೆರವಣಿಗೆ ಮೇಲೆ ಕಲ್ತೂರಾಟ, ಗಣೇಶನ ಮೆರವಣಿಗೆ ಮೇಲೆ ಕಲ್ತೂರಾಟ, ರಾಗಿಗುಡ್ಡದಲ್ಲಿ ಶಿವಮೊಗ್ಗದಲ್ಲಿ ನಡೆದಂಥ ಘಟನೆ ಇರ್ಬೋದು, ಈಗ ಮುರುಡೇಶ್ವರದ ಬೈಲೂರಿನ ಘಟನೆ ಇರ್ಬೋದು, ಇದೇ ಘಟನೆ ನಡೆಯುವ ಹೊತ್ತಿಗೆ ಬಿಜಾಪುರದಲ್ಲಿ ಶಿವಾಜಿ ಮೆರವಣಿಗೆ ಮೇಲೆ ನಡೆದಂಥ ಘಟನೆ ಇರ್ಬೋದು, ಮದ್ದೂರಿನ ಘಟನೆ ಇರ್ಬೋದು. ಇವೆಲ್ಲವೂ ನಡೆದಾಗ ಅದಕ್ಕೆ ಸಂಬಂಧಿತ ಮಸೀದಿ ಅದು ಅಕ್ರಮವೋ ಸಕ್ರಮವೋ ಕಾನೂನುಬದ್ಧವಾಗಿ ಇದೆಯೋ ಇಲ್ಲವೋ ಇವ್ಯಾವುದನ್ನೂ ಗಮನಿಸಿದ್ದೇನೆ. ಅವರಿಗೆ ಎಲ್ಲ ಸೌಲಭ್ಯಗಳನ್ನು, ಪೊಲೀಸ್ ಪ್ರೊಟೆಕ್ಷನ್ನನ್ನು ಎಲ್ಲವನ್ನೂ ಕೊಟ್ಟು ಸಾಕಿ ಸಲಹುವ ಸರ್ಕಾರದ ಧೋರಣೆ ರಾಜ್ಯದಲ್ಲಿ ತಾವು ಏನೇ ಮಾಡಿದರೂ ಅದನ್ನು ದಕ್ಕಿಸ್ಕೊಳ್ತೇವೆ, ರಕ್ಷಿಸ್ಕೊಳ್ತೇವೆ, ನಮ್ಮನ್ನು ರಕ್ಷಿಸಲಿಕ್ಕೆ ಸರ್ಕಾರವೇ ಇದೆ, ನಮ್ಮದೇ ಸರ್ಕಾರ ಅನ್ನುವಂಥ ಈ ಭಾವನೆ ಇದೆಯಲ್ಲ, ಇದು ಬಹುಶಃ ಇಂಥ ಘಟನೆಗೆ ಬಹಳ ಮುಖ್ಯವಾದಂಥ ಒಂದು ಪ್ರೇರಣೆಯನ್ನು ಒದಗಿಸ್ತಾ ಇದೆ ಅನ್ನೋದು ಯತ್ನಾಳ್ ಅವರ ಆರೋಪ. ಆದರೆ ಈ ಆರೋಪಕ್ಕೆ ಸಾಕಷ್ಟು ಪುರಾವೆಗಳಿದೆ, ಸಾಕ್ಷ್ಯಗಳಿದೆ, ಪ್ರಕರಣಗಳಿದೆ. ದೇ ಆರ್ ಅವರ್ ಬ್ರದರ್ಸ್ ಅನ್ನುವಂಥ ಈ ಘೋಷವಾಕ್ಯ ಬೀದಿ ಬೀದಿಯಲ್ಲಿ ಈಗ ಅಲ್ಲಿ ಹೇಳುವ ಪ್ರಕಾರ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಕೋಮು ಗಲಭೆಯ ದೃಷ್ಟಿಯಿಂದ, ಕೋಮು ಸಂಘರ್ಷದ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಹಗಲೊತ್ತಿನಲ್ಲೇ ದೊಣ್ಣೆ, ಗಿಣ್ಣೆ, ಚಾಕು, ಚೂರಿ ಇದನ್ನು ಹಿಡ್ಕೊಂಡು ಬೈಕಲ್ಲಿ ತಿರುಗಾಡುವವರ ಪುಂಡು ಪೋಖರಿಗಳನ್ನು ಕೂಡ ಅನ್ಯಕೋಮಿನ ಒಂದು ಹುಡುಗರು ಅನ್ನುವ ಕಾರಣಕ್ಕೆ ಅವರನ್ನು ಬಿಡುವ ಪ್ರಕ್ರಿಯೆ ಆಗ್ತಾ ಇದೆ. ಹಿಂದೆ ಇಲ್ಲಿವರೆಗೆ ನಡೆದಂಥ ಕೊಲೆ, ಸುಲಿಗೆ, ಘಟನೆ, ಕಲ್ಲು ತೂರಾಟ ಇಂಥ ವಿಷಯಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗೃಹ ಇಲಾಖೆ ಅತ್ಯಂತ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದರೆ ಈ ರೀತಿಯ ಘಟನೆ ಆಗ್ತಿರಲಿಲ್ಲ ಅನ್ನುವಂಥ ವಾದವೂ ಇದೆ. ನೀವು ಎಲ್ಲ ಕಡೆ ನಡೆದಂಥ ಘಟನೆಯನ್ನು ಒಟ್ಟಾಗಿ ನೋಡಿದರೆ ಅಲ್ಲಿ ಏಕತ್ರಗೊಂಡ ಏಕಸೂತ್ರತೆಯ ಒಂದು ಶಕ್ತಿ ಕೆಲಸ ಮಾಡ್ತಾ ಇರುವಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಅಪ್ರಾಪ್ತ ಹುಡುಗರು, ಕೊಲೆ ಮಾಡಿದವರು ಅಪ್ರಾಪ್ತ ಹುಡುಗರು, ಸಂಕೇತನ ಮೇಲೆ ಬಿದ್ದು ಎದೆಗೆ ಗುದ್ದಿ ಅವನನ್ನು ದಾರುಣವಾಗಿ ಕೊಂದಂಥ ಈ ಪುಂಡು ಪೋಖರಿಗಳು ಅಪ್ರಾಪ್ತರು. ಹಾಗಾಗಿ ಎಲ್ಲ ಘಟನೆಯಲ್ಲೂ ಅಪ್ರಾಪ್ತರೇ ಪಾಲ್ಗೊಳ್ತಾರೆ ಯಾಕೆ? ಇದು ಕೂಡ ಒಂದು ಗಂಭೀರವಾದಂಥ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಇದರ ಬಗ್ಗೆ ಚರ್ಚೆ ಆಗಬೇಕು, ಇದರ ಬಗ್ಗೆ ತನಿಖೆ ಆಗಬೇಕು, ಇದರ ಶೋಧ ಪ್ರಾಮಾಣಿಕವಾಗಿ ಆಗಬೇಕು. ಅದಲ್ಲದೆ ಇದ್ದರೆ ನಿಮಗೆ ಸತ್ಯದ ಅನಾವರಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯಾದ್ಯಂತ ಈ ಸರ್ಕಾರದಲ್ಲಿ ಹಿಂದೂಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ, ಹಿಂದೂಗಳ ಮೇಲೆ ದಾಳಿ ಜಾಸ್ತಿ ಆಗ್ತಾ ಇದೆ, ಹಿಂದೂಗಳ ಮೇಲೆ ಕೊಲೆ ನಡೆಯುವ ಪ್ರಕರಣಗಳು ದಾರುಣವಾಗಿ ಕಣ್ಣಿಗೆ ರಾಚುತ್ತಾ ಇದೆ. ಆದರೆ ಅದಕ್ಕೆ ಯಾರು ಕಾರಣರಾಗಿದ್ದಾರೋ ಅವರನ್ನು ಬಂಧಿಸುವ, ಅವರಿಗೆ ಕಠಿಣವಾದ ಕ್ರಮವನ್ನು ಜರುಗಿಸುವ ಯಾವುದೇ ರೀತಿಯ ಸಾಧ್ಯತೆಗಳು ನಡೀತಾ ಇಲ್ಲ. ಇದು ಯಾಕೆ? ಇದು ಈಗಿನ ಬಹಳ ತುರ್ತಾದಂಥ ಪ್ರಶ್ನೆ ಅಂತ ನಾನು ಭಾವಿಸ್ತೇನೆ. ಈಗ ಇದನ್ನು ಕೋಮುಗಲಭೆ ಅಂತ ನಾವು ಆರೋಪಿಸಬೇಕಾಗಿಲ್ಲ, ಇದು ಕೋಮುಗಲಭೆ ಅಂತ ನಾವು ಹೋರಾಟ ಮಾಡಬೇಕಾಗಿಲ್ಲ, ಇದು ಕೋಮುಗಲಭೆ ಅಂತ ನಾವು ಬೊಟ್ಟು ಮಾಡಿ ತೋರಿಸ್ಬೇಕಾಗಿಲ್ಲ. ಆದರೆ ಈ ರೀತಿಯ ಘಟನೆಗಳು ಮೇಲಿಂದ ಮೇಲೆ ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ನಡೀತಾ ಇರುವುದು, ಅಲ್ಲಿ ಅಪ್ರಾಪ್ತರೇ ಭಾಗವಹಿಸ್ತಾ ಇರುವಂಥದ್ದು, ಇದು ಏನನ್ನು ಸೂಚಿಸ್ತದೆ? ಇದು ಈಗ ಚರ್ಚೆ ಆಗಬೇಕಾದಂಥದ್ದು. ಇನ್ನು ಡ್ರಗ್ಸು ಮತ್ತು ಡ್ರಗ್ ಮಾಫಿಯಾ, ಗಾಂಜಾ, ಸ್ವತಃ ಸಿದ್ದರಾಮಯ್ಯನವರೇ ಪೊಲೀಸ್ ಇಲಾಖೆಯವರಿಗೆ ಕ್ಯಾಕರಿಸುತ್ತಿದ್ದಾರೆ. ಮೈಸೂರಿನ ಡ್ರಗ್ಸ್ ಫ್ಯಾಕ್ಟರಿಯನ್ನು ಬಂದು ಅಲ್ಲಿ ನಡೀತಾ ಇರುವಂಥ ಅವ್ಯವಹಾರವನ್ನು, ಸಮಾಜಘಾತುಕ ಚಟುವಟಿಕೆಯನ್ನು ಮಹಾರಾಷ್ಟ್ರದ ಪೊಲೀಸರು
ಭೇದಿಸಬೇಕಾಯ್ತೆ, ಬಂಧಿಸಬೇಕಾಯ್ತೆ, ನಮ್ಮವರೇನು ಕತ್ತೆ ಕಾಯ್ತಾ ಇದ್ದರೆ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ಅಂತ ಇತ್ತೀಚೆಗೆ ನಡೆದಂಥ ಪೊಲೀಸ್ ಇಲಾಖೆಯ ಸಭೆಯಲ್ಲಿ ಸಿದ್ದರಾಮಯ್ಯನವರೇ ಕ್ಯಾಕ್ ಕರೆಸಿ ಉಗ್ದಿದ್ದಾರೆ. ಅಂದರೆ ಪೊಲೀಸ್ ಇಲಾಖೆಯ ಇಡೀ ಕಾರ್ಯವೈಖರಿ ಕೂಡ ಪ್ರಶ್ನಾರ್ಹವಾಗಿದೆ. ದರೋಡೆಗಳಲ್ಲಿ ಪೊಲೀಸರು ಭಾಗವಹಿಸ್ತಾರೆ, ಅತ್ಯಾಚಾರದ ಪ್ರಕರಣಗಳಲ್ಲಿ ಪೊಲೀಸರು ಭಾಗವಹಿಸ್ತಾರೆ. ಪೊಲೀಸ್ ಇಲಾಖೆಯೇ ಅತ್ಯಾಚಾರದ ಆಡಂಬೋಲವಾಗಿದೆಯೇ ಅನ್ನುವ ಪ್ರಶ್ನೆ ನಮಗೆ ಇತ್ತೀಚೆಗೆ ಕಾಡ್ತಾ ಇದೆ. ಕೊಲೆ ಸುಲಿಗೆಯಲ್ಲಿ ಅನ್ಯ ಕೋಮಿನವರು ಭಾಗವಹಿಸಿದಾಗ ಅದರಲ್ಲಿ ಕೂಡ ಲಂಚ, ರುಷವತ್ತು ಪ್ರಭಾವ ಪೊಲೀಸ್ ಇಲಾಖೆದು ಕಾಣ್ತಾ ಇದೆ. ಪೊಲೀಸ್ ಇಲಾಖೆ ಅಕ್ರಮ ಚಟುವಟಿಕೆ, ಸಮಾಜದಲ್ಲಿ ಶಾಂತಿಯನ್ನು ಕದಡುವ, ಸಂಘರ್ಷವನ್ನು ಹುಟ್ಟಾಕುವ, ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ನಿಜವಾಗಿಯೂ ಪೊಲೀಸ್ ಇಲಾಖೆ ಅದರ ವಿರುದ್ಧ ಸಿಡಿಬೇಕಾಗಿತ್ತು, ತುಡಿಯಬೇಕಾಗಿತ್ತು, ಮತ್ತೆ ಕಾರ್ಯಾಚರಣೆಯನ್ನು ಮಾಡಬೇಕಾಗಿತ್ತು. ಆದರೆ ಆ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಸಿಬ್ಬಂದಿ, ಅಧಿಕಾರಿಗಳಿಂದ ಪೇದೆಯವರೆಗೆ ಅವರೇ ಭಾಗವಹಿಸುವಿಕೆ ನಮಗೆ ಗೋಚರಿಸ್ತಾ ಇರುವಂಥದ್ದು ಬಹಳ ದೊಡ್ಡ ದುರಂತ ಮತ್ತು ಅದೊಂದು ಸರ್ಕಾರದ ಬಹಳ ದೊಡ್ಡ ವೈಫಲ್ಯ ಅಂತಲೇ ಭಾವಿಸಬೇಕಾಗತ್ತೆ. ಹಿಂದೂಗಳ ಮೇಲೆ ನಿರಂತರವಾಗಿ ನಡೀತಾ ಇರುವಂಥ ದಾಳಿಯನ್ನು, ಅದಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸಿದವರನ್ನೇ ಬಂಧಿಸಲಾಗ್ತಾ ಇದೆ, ಅವರ ಮೇಲೆ ಪ್ರಕರಣ ದಾಖಲಿಸಲಾಗ್ತಾ ಇದೆ. ಅವರೇ ಕೋಮು ಸಂಘರ್ಷವನ್ನು, ಶಾಂತಿ ಕದಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಅವರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾಕೆ? ತಪ್ಪಿತಸ್ಥರು, ಕೊಲೆಗಾರರು, ದರೋಡೆಕೋರರು, ಸಮಾಜ ವಿರೋಧಿಗಳು ಅವರು ಜಾತಿ, ಮತ, ಗೋತ್ರದಿಂದ ಗುರುತಿಸಲ್ಪಡಬಾರದು. ಅವರು ಲಫಂಗರು, ಲೂಟಿಕೋರರು, ದರೋಡೆಕೋರರು, ಪುಂಡರು, ಪೋಖರಿಗಳು, ಸಮಾಜಘಾತುಕರು. ಅವರನ್ನು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧಕ್ಕೆ ಗುರಿಯಾಗಬೇಕಾದಂಥ ಯಾವೆಲ್ಲ ತರೀಕ ಇದೆಯೋ ಅದೆಲ್ಲವನ್ನೂ ಬಳಸಬೇಕು. ಅವರನ್ನು ಸರಿಯಾದ ಕಠಿಣವಾದ ಕ್ರಮಕ್ಕೆ ಗುರಿ ಮಾಡಿದ್ದಿದ್ರೆ ಮತ್ತೆ ಮತ್ತೆ ಈ ಘಟನೆ ನಡೀತಾ ಇರಲಿಲ್ಲ. ಆ ಕುಟುಂಬದ ಗೋಳು ನೋಡ್ರಿ. ಇರುವ ಒಂದು ಕುಡಿ ದಾರುಣವಾಗಿ ಈ ಪುಂಡು ಪೋಖರಿಗಳ ಹಾವಳಿಗೆ ತುತ್ತಾಗಿ ಸತ್ತಿದ್ದಾನೆ ಅನ್ನೋದನ್ನು ಆ ಕುಟುಂಬ ಹೇಗೆ ಅರಗಿಸ್ಕೊಳ್ಬೇಕು? ಯಾಕೆ ಕಂಡಲ್ಲಿ ಇಂಥ ಘಟನೆ ನಡೀತಾ ಇದೆ? ಯಾಕೆ ಈ 2.5 ವರ್ಷದಲ್ಲಿ ಈ ಥರದ ಘಟನೆಗಳು ಸರಮಾಲೆಯಾಗಿ ಕಾಣಿಸ್ಕೊಳ್ತಾ ಇವೆ? ಯಾರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ಯಾರು ಪ್ರಚೋದಿಸ್ತಾ ಇದ್ದಾರೆ? ಇದರಿಂದಿರುವ ಶಕ್ತಿ ಯಾವುದು? ಷಡ್ಯಂತ್ರವ ಇದು? ಏನು ಇದು? ವ್ಯವಸ್ಥಿತವಾದ ಕಾರ್ಯಾಚರಣೆ ಹಾಗಾದರೆ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಸಾಮೂಹಿಕವಾಗಿ ಹುಟ್ಕೊಂಡಿದೆ. ಇದರ ತನಿಖೆ ಆಗಬೇಕು. ಪೊಲೀಸು ಕಠಿಣವಾದ ಕ್ರಮವನ್ನು ತೆಗೆದುಕೋಬೇಕು. ಅದು ಜಾತಿಯನ್ನು ಗಮನಿಸಬಾರ್ದು, ಮತವನ್ನು ಗಮನಿಸಬಾರ್ದು, ಧರ್ಮವನ್ನು ಗಮನಿಸಬಾರ್ದು. ಯಾರೇ ಆಗಿರಲಿ, ಅದು ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಯಾರೇ ಆಗಿದ್ರು, ತಪ್ಪು ಮಾಡಿದವರು ಅವರು ಶಿಕ್ಷಾರ್ಹ ಅಪರಾಧಿಗಳು. ಅವರು ಶಿಕ್ಷೆ ಆಗಬೇಕಾದದ್ದು, ಅವರ ಮೇಲೆ ಕಠಿಣ ಕ್ರಮ ಆಗಬೇಕು. ಆವಾಗ ಮಾತ್ರ ಇಂಥ ಘಟನೆಗಳು ಮರುಕಳಿಸುವುದಿಲ್ಲ. ಡ್ರಗ್ ಮಾಫಿಯಾ ಬಂದಾಗೋದು ಬೇಡವೇ? ಎಂದೂ ಕಾಣದೇ ಇದ್ದಂಥ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಉತ್ತರ ಕನ್ನಡ ಇಂಥ ಪ್ರದೇಶಗಳಲ್ಲಿ ಇವತ್ತು ಡ್ರಗ್ಸು, ಚರಸ್ಸು, ಗಾಂಜಾ ಅವ್ಯಾಹತವಾಗಿ ಕಾಣಿಸ್ಕೊಳ್ತಾ ಇದೆ. ಯಾಕೆ? ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಆಡಳಿತ ಏನು ಮಾಡ್ತಾ ಇದೆ? ಇಲಾಖೆಗಳು ಏನು ಮಾಡ್ತಾ ಇವೆ? ಗೃಹ ಇಲಾಖೆ ಏನು ಕಣ್ಮುಚ್ಚಿ ಕೂತಿದೆ? ಹಾಗಾದರೆ ಈ ಎಲ್ಲ ಪ್ರಶ್ನೆಗಳನ್ನು ಕೇವಲ BJP ಅಲ್ಲ, ಕೇವಲ ಹಿಂದೂ ಸಂಘಟನೆಗಳಲ್ಲ, ಎಲ್ಲರೂ ಸಾಮೂಹಿಕವಾಗಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಅದರ ಜೊತೆಗೆ ಉತ್ತರದಾಯಿತ್ವವನ್ನು ಹೊರಬೇಕು. ಮತ್ತು ಈ ಅಮಾಯಕ ಮಕ್ಕಳ ಕೊಲೆಯಾಗುವುದು, ಅಮಾಯಕ ಕುಟುಂಬಗಳ ಮನೆ ಮೇಲೆ ಕಲ್ಲೆಸೆಯುವಂಥದ್ದು, ಹೆಣ್ಣುಮಕ್ಕಳ ಮುಡಿಗೆ, ಎದೆಗೆ ಕೈ ಹಾಕುವಂಥ ಕೆಲಸ, ಅಲ್ಲಿ ಸೂಳೆಬಾವಿಯಲ್ಲಿ ಅಂಥ ಸೂಕ್ಷ್ಮ ಪ್ರದೇಶ, ಅಲ್ಲಿ ಅಂಥ ದಾಂಧಲೆ, ಲೂಟಿಕೋರರು, ದರೋಡೆಕೋರರು, ರಾಕ್ಷಸರು ವರ್ತಿಸ್ತಾ ಇದ್ದಾರೆ ಅಂತಾದರೆ ಅದನ್ನು ತಹಬಂದಿಗೆ ತರಲಿಕ್ಕೆ ಹಾಗಾದರೆ ಪೊಲೀಸರ ಹತ್ರ ಆಗುವುದಿಲ್ವೇ? ಏನು ನಡೀತಾ ಇದೆ? ಹಾಗಾಗಿ ಸಂಕೇತನ ಕೊಲೆಯ ಈ ಪ್ರಕರಣವನ್ನು ಸರಿಯಾದ ರೀತಿಯಲ್ಲಿ ಭೇದಿಸಿ
ತಪ್ಪಿತಸ್ಥರಿಗೆ ಸರಿಯಾದ ರೀತಿಯ ಕಠಿಣವಾದಂಥ ಶಿಕ್ಷೆಗೆ ಗುರು ಮಾಡಿದರೆ ಮುಂದೆ ಆಗಬಹುದಾದ ಅನಾಹುತವನ್ನು ತಡೆಯಬಹುದು. ಈಗಲೇ ಅದನ್ನು ಯಾವುದೇ ಬಣ್ಣ ಹಚ್ಚುವ ಕೆಲಸ ಬೇಡ ಅಂತಾದರೆ ಪೊಲೀಸ್ ಇಲಾಖೆ ಸಮರ್ಥವಾಗಿ ಮತ್ತು ಪಕ್ಷಾತೀತ, ಧರ್ಮಾತೀತ, ಮತಾತೀತವಾಗಿ ಅದು ಕೆಲಸ ಮಾಡಬೇಕು. ಇದರ ನಿಡಿಯ ನಾಭಿಯನ್ನು ಕಿತ್ತು ತೆಗೆದು ಇದರ ಅಡಕ ಸತ್ಯವನ್ನು ಸಮಾಜಕ್ಕೆ ಹೊರಗೆ ಹಾಕಬೇಕು. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಬೇಡ, ನಿಮ್ಮ ಮತ ರಾಜಕೀಯ ಬೇಡ, ನಿಮ್ಮ ಅಧಿಕಾರ ರಾಜಕೀಯ ಬೇಡ. ಸಮಾಜವನ್ನು ಈ ರೀತಿಯ ದುರ್ಭಿಕ್ಷಕ್ಕೆ, ದುರಂತಕ್ಕೆ ತುತ್ತು ಮಾಡಬೇಡಿ. ಯಾರ್ಯಾರ್ದೋ ಮನೆಯ ದೀಪ ಆರ್ತಾ ಇದೆ. ಇದು ಅತ್ಯಂತ ದಾರುಣವಾದ ಘಟನೆ. ಇದನ್ನು ದಯವಿಟ್ಟು ನಿಮ್ಮ ವೋಟ್ ಬ್ಯಾಂಕಿನ ಚಸ್ಮಾದಲ್ಲಿ ನೋಡಬೇಡಿ ಪ್ಲೀಸ್. ಇದನ್ನು ಸತ್ಯದ ಅನಾವರಣ ಮಾಡಿ, ನಿಜವಾದ ಅಪರಾಧಿಗಳನ್ನು ಹಿಡಿದು ಹೆಡೆಮುರಿ ಕಟ್ಟಿ ಅವರನ್ನು ಶಿಕ್ಷೆಗೆ ಗುರಿ ಮಾಡಿ. ಸಮಾಜದಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಈ ದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕೋಣ. ಇಂಥ ದುರಂತದಿಂದ ಯಾವ ಸಾಧ್ಯತೆಯನ್ನು, ಸಾಫಲ್ಯತೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸರ್ಕಾರವೇ ಹೊಣೆ, ಇಲಾಖೆಯ ಹೊಣೆ. ನಮಸ್ತೆ.